ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಈ ವರ್ಷದ ಮೊದಲ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮುಗಿಸಿ ನಾನು ಅಡುಗೆನೆಲ್ಲ ಮಾಡ್ಕೊಳ್ಬೇಕು. ಏನೆಲ್ಲ ಅಡುಗೆನ ಮಾಡ್ಕೊಳ್ತೀನಿ ಅಂತ ನನ್ನ ಮೈಂಡಲ್ಲಿ ಒಂದು ಅಡುಗೆ ಇದೆ, ಅದು ಮಾಡೋಕ್ಕಾಗುತ್ತೋ ಇಲ್ಲೋ ಟೈಮ್ ಇಲ್ಲ. ಸೊ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದಾಗಿರೋದ್ರಿಂದ ಮತ್ತು ಮನೆಯಲ್ಲಿ ಅತ್ತೆ ಮಾವ ಎಲ್ಲರೂ ಇರೋದ್ರಿಂದ ಸೊ ಅವರಿಗೆ ನಾನು ಟೈಮ್ ಕರೆಕ್ಟಾಗಿ ತಿಂಡಿ ಮಧ್ಯಾಹ್ನದ ಊಟ ಎಲ್ಲನೂ ಕರೆಕ್ಟಾಗಿ ಮಾಡಬೇಕು. ಸೊ ನಾನಿಲ್ಲಿ ವ್ಲಾಗ್ನು ಮಾಡ್ಕೊತಾ ವಿಡಿಯೋನು ಮಾಡ್ಕೊತಾ ಅದನ್ನು ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಮ್ಯಾನೇಜ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ನಾನು ಹರ್ಬಲ್ ನ್ಯೂಟ್ರಿಷನ್ ತೊಗೊತಾ ಇದ್ದೀನಲ್ವ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ನಾನು ಈ ವ್ಲಾಗಲ್ಲಿ ಕೊಡ್ತೀನಿ. ಸೊ ವ್ಲಾಗ್ನ ಕೊನೆಯವರೆಗೂ ನೋಡಿ. ಆ್ಯಂಡ್ ಮಾರ್ನಿಂಗ್ ಶೇಕ್ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತೀನಿ. ನಾನು ಎಷ್ಟು kg ಇದೆ, ನಾನು ಹಾಗೆ ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ, ಪ್ರತಿಯೊಂದು ಕೂಡ ನಾನು ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ. ಇದು ಯಾವಾಗಲೂ ಜನವರಿ 14 ಇಲ್ಲ 15ನೇ ತಾರೀಕಿಗೆ ಕರೆಕ್ಟಾಗಿ ಬರುತ್ತೆ. ಸೊ ನನಗೆ ಸಂಕ್ರಾಂತಿ ಹಬ್ಬ ಅಂತ ಅಂದಾಗ ನೆನಪಾಗೋದು ನಮ್ಮಮ್ಮ ನನಗೆ ಪ್ರತಿ ವರ್ಷ ಹೊಸ ಕಾಲ್ಗೆಜ್ಜೆನ ತಂದುಕೊಡ್ತಾಯಿದ್ರು. ಅದೊಂದು ಯಾವಾಗಲೂ ರೆಗ್ಯುಲರಾಗಿ ನಾವು ಮಾಡ್ಕೊಂಬರ್ತಾ ಇದ್ದಿದ್ದು. ಒಂದು ಹಳೆ ಕಾಲು ಚೈನ್ನ ಕೊಟ್ಟು ಅದಕ್ಕೆ ಹೊಸ ಕಾಲು ಚೈನ್ನ ತೊಗೊಂಡು ಬಂದು ಕಾಲು ಚೈನ್ ಹಾಕೊತಿದ್ದೆ. ಸಂಜೆ ಎಲ್ಲರ ಮನೆಗೂ ಸೀರೆ ಉಟ್ಕೊಂಡು ರೆಡಿಯಾಗಿ ಸಂಕ್ರಾಂತಿನ ಹಂಚೋಕೆ ಹೋಗ್ತಾಯಿದ್ವಿ. ಅದೇ ಒಂಥರ ಸಂಭ್ರಮ ನಮಗೆ. ಇವಾಗ ಆ ಪದ್ಧತಿನೇ ಇಲ್ಲ ಆಗಿಬಿಟ್ಟಿದೆ. ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬು, ಗೆಣಸು, ಅವರೆಕಾಯಿನ ಬೇಯಿಸ್ಕೊಳ್ಳೋದು, ಈ ಥರ ಎಲ್ಲ ಹಳೆ ಪದ್ಧತಿಗಳಿದೆ. ಇವಾಗೆಲ್ಲ ಏನಿದ್ರು ರೆಡಿಮೇಡ್ ಸಂಕ್ರಾಂತಿ ತೊಗೊಂಡು ಬರೋದು. ನವಿಲ್ಕೋಸು ಸಾಂಬಾರು ಮಾಡೋಕ್ಕೆ ಅಂತ ನಮ್ಮ ಅತ್ತೆ ಈ ರೀತಿ ಹೆಚ್ಚಿದ್ದಾರೆ. ಇದೇನು ಪಲ್ಯಕ್ಕ ಅಂತ ಕೇಳಿದೆ, ಸಾಂಬಾರಿಗೆ ಅಂತ ಈ ಥರ ಹೆಚ್ಚಿದ್ದಾರೆ. ನಾನು ದೊಡ್ಡಕ್ಕೆ ಹೆಚ್ಚುತ್ತಾ ಇದ್ದಂತೆ, ದೊಡ್ಡ ಹೆಚ್ಚುತ್ತೀಯಾ ಅಂತ ಈ ಥರ ಸಣ್ಣಗೆ ಹೆಚ್ಚಿದ್ದಾರೆ. ಇದು ಬೇಗನೆ ಬೆಂದೋಗ್ಬಿಡುತ್ತೆ, ದೊಡ್ಡದು ಹೆಚ್ಕೊಂಡ್ರೆ ಬೇಗ ಬೇಯೋದಿಲ್ಲ ಅಂತ. ನಾನಿದೇ ಫಸ್ಟ್ ಈ ಥರ ಸಾಂಬಾರಿಗೆ ಎಷ್ಟು ಚಿಕ್ಕದಾಗಿ ಹೆಚ್ಚಿರೋದನ್ನು ನೋಡಿರೋದು. ಹಾಗೆ ಇಲ್ಲಿ ಗೆಣಸು ಒಂದೇ ಒಂದು ಸಿಕ್ತು. ಗೆಣಸು ತರೋಕ್ಕೆ ಹೇಳಿದ್ದೆ ನಾನು ಮಾರ್ಕೆಟಿಂದ, ಅವ್ರು ತೊಗೊಂಡು ಬಂದಿಲ್ಲ. ಇಲ್ಲೇ ಒಂದು ಅಂಗಡಿ ಬಂತು, ಗಾಡಿ ಇಲ್ಲಿ ಮಾಡ್ಕೊಂಬರ್ತಾರಲ್ಲ, ಅವ್ರ ಹತ್ರ ಇದು ಒಂದೇ ಪೀಸ್ ಇತ್ತು, 10 ರೂಪಾಯಿ ಕೊಡಿ ಅಂತ ಅಂದರು. ಸೊ ಹಾಗಾಗಿ ಇದು ಒಂದನ್ನೇ ಈಗ ಬೇಯಿಸ್ತೀನಿ. ಮತ್ತು ಅವರೆಕಾಯಿ ಎಲ್ಲ ತರೋದಕ್ಕೆ ಹೇಳಿದೆ, ಏನೂ ತಗೊಂಡೇ ಬಂದಿಲ್ಲ. ಈಗ ಸ್ವಲ್ಪ ತರಕಾರಿನ ಬಳಸ್ಕೊಂಡು ನಾನಿಲ್ಲಿ ಪಲಾವ್ನ ಮಾಡ್ಕೊತೀನಿ. ಹಾಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ನಾನು ಶಾವಿಗೆನ ತೊಗೊಂಬರೋಕ್ಕೆ ಹೇಳಿದ್ದೆ. ಸೊ ಪಾಯಸ, ಪಲಾವು ಮತ್ತು ಸೌತೆಕಾಯಿ ಇತ್ತಲ್ಲ, ಕೋಸಂಬರಿ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ. ಏನೆಲ್ಲ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ತೀನಿ. ಯಾವುದನ್ನು ನಾನು ವೀಡಿಯೋನ ಮಾಡ್ಕೊಳ್ಳೋಕೆ ಹೋಗಲ್ಲ. ಮನೆಯಲ್ಲೇ ನಾವು ಶೇಂಗಾ ಹುರಿದು ಎಳ್ಳನ್ನು ಹುರಿದು ಸಂಕ್ರಾಂತಿಗಳನ್ನ ಬೆರೆಸಿದ್ರೆ ಮಾತ್ರ ಅದು ಸಂಕ್ರಾಂತಿ ಸಡಗರ ಕೊಡೋದು. ಆದರೆ ಇವಾಗೆಲ್ಲ ಜನಕ್ಕೆ ಅಷ್ಟೊಂದು ಟೈಮ್ ಇರಲ್ಲ, ಎಲ್ಲನೂ ರೆಡಿಯಾಗಿರೋದನ್ನು ತೊಗೊಂಡು ಬಂದುಬಿಡ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೊಂದೇನು ತಿನ್ನಲ್ಲ. ಹಾಗಾಗಿ ಅತ್ತೆ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ರು. ಮತ್ತು ನಾನು ಕಬ್ಬನ್ನ ತರಿಸಿದ್ದೆ, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇರೋದೇ ಒಂದು ಗೆಣಸು, ಅದನ್ನೇ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಕೊಳ್ಬೇಕು. ತುಂಬಾ ಮಣ್ಣಿತ್ತು ಮೇಲ್ಗಡೆ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು 2 ಭಾಗ ಮಾಡಿ ಕುಕ್ಕರಿಗೆ ವಿಷಲ್ ಹಾಕಿಸ್ತೀನಿ. ಬೇಗ ಆಗಿಬಿಡತ್ತೆ. ನಾನು ಅಷ್ಟೊತ್ತಿಗೆ ಅಡುಗೆ ಕೂಡ ಮಾಡ್ಕೊಳ್ಬೋದು. ನಾನು ಮದುವೆ ಆಗಿ ಬಂದಾಗಿಂದ ಈ ಸಂಕ್ರಾಂತಿ ಹಬ್ಬನೆಲ್ಲ ಇಲ್ಲಿ ಆಚರಣೆ ಮಾಡೋದಿಲ್ಲ. ಆದರೆ ನಾವು ಬೇರೆ ಆದಮೇಲಿಂದ ನಾನು ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಏನಾದರೂ ಒಂದು ಸಿಹಿ ಮಾಡಿ ನೈವೇದ್ಯನ ಮಾಡಿ ಪೂಜೆನ ಮಾಡ್ತೀನಿ. ಇದೊಂದು ಇತ್ತೀಚೆಗೆ ಒಂದು 2 ವರ್ಷದಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿರೋದು. ಹಾಗೆ ಇಲ್ಲಿ ಪಲಾವ್ಗೆ ಕೂಡ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಪಲಾವ್ಗೆ ಜಾಸ್ತಿ ಮಸಾಲೆ ಹಾಕಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ಚಿಕ್ಕ ಒಂದೇ ಮೊಗ್ಗು ಮತ್ತು ಒಂದು ಪಲಾವ್ ಎಲೆ, 4 ಸೊಂಪಿನಕಾಳು ಅಷ್ಟೇ ಹಾಕ್ತೀನಿ. ಅದು ಸೊಂಪಿನಕಾಳು ಹಾಕಿದ್ರೆ ಇಷ್ಟನೇ ಆಗಲ್ಲ. ಆ್ಯಂಡ್ ಇಲ್ಲಿ ಮೆಂತ್ಯ ಸೊಪ್ಪನ್ನ ಫಸ್ಟೇ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಕಹಿ ಬರುತ್ತೆ. ಅದನ್ನು ಫಸ್ಟೇ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಹಿ ಬರಲ್ಲ. ಪ್ರತಿ ಬಾರಿ ಒಗ್ಗರಣೆ ಹಾಕಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಇರ್ತೀನಿ. ಒಗ್ಗರಣೆ ಹಾಕುವಾಗ ಅದು ಸಿಡಿಯುತ್ತೆ ಅಂತ. ಆದರೂ ತುಂಬ ಸಲ ಅದನ್ನು ಸಿಡಿಸಿದ್ದೀನಿ. ಕಣ್ಣಿಗೆ ಸಾಸಿವೆ ಎಲ್ಲ ಸಿಡಿದ್ಬಿಟ್ಟಿದೆ. ಇದು ಹಾಗೇ ಆಯಿತು ಒಂದು ಸಲ. ಈ ಥರ ಯಾರೆಲ್ಲ ಫೇಸ್ ಮಾಡಿದ್ದೀರಾ?
ಒಗ್ಗರಣೆ ಹಾಕಬೇಕಾದ್ರೆ ಈ ಥರ ಸಿಡಿಯೋದು ನಾನಾದರೂ ತುಂಬ ಸಲ ಫೇಸ್ ಮಾಡಿದ್ದೇನೆ. ಕೈ ಕೂಡ ತುಂಬ ಸಲ ಸುಟ್ಕೊಂಡ್ಬಿಟ್ಟಿದ್ದೇನೆ. ಈ ಪಾಯಸಕ್ಕೆ ಏನು ಸ್ಪೆಷಲ್ ಅಂತ ಅಂದರೆ ನಾನಿಲ್ಲಿ ಹಾಲಿನ ಪುಡಿ ಹಾಕಿ ಹಾಲನ್ನ ಮಾಡಿಕೊಂಡು ಪಾಯಸನ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಹಾಲಿನ ಪುಡಿಯಲ್ಲಿ ಸ್ವಲ್ಪ ಸಕ್ಕರೆ ಕಂಟೆಂಟ್ ಇದೆ ಅನಿಸುತ್ತೆ, ಅದು ಸ್ವಲ್ಪ ಸ್ವೀಟ್ ಇರುತ್ತೆ. ನಾನು ಸಕ್ಕರೆ ನೋಡಿನೇ ಹಾಕಿದ್ದೀನಿ, ಅದು ತುಂಬ ಸಿಹಿ ಆಗಿರ್ಬೋದು ಗೊತ್ತಿಲ್ಲ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ತೇನೆ. ಸೊ ಪಾಯಸದ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪಾಯಸ ಹೇಗೆ ಮಾಡೋದು ಅಂತ, ಹಾಗಾಗಿ ನಾನು ಏನೂ ಕ್ಲಿಪ್ನ ತಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪಾಯಸ ಆಗ್ತಾಯಿದೆ. ಆ್ಯಂಡ್ ಈ ಕಡೆ ಪಲಾವ್ಗೆ ಇಟ್ಟಿದ್ದೀನಿ, ಮತ್ತು ಗೆಣಸು ಕೂಡ ಬೇಯಿಸ್ಕೊಂಡಿದ್ದೀನಿ. ನಾನು ಪಲ್ಯ ಮಾಡ್ಕೊಳ್ಬೇಕು ಮತ್ತು ಕೋಸಂಬರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ದೇವ್ರ ಪೂಜೆ ಕೂಡ ಮಾಡ್ಕೊಳ್ಬೇಕು. ಪೂಜೆ ಮಾಡಿಕೊಂಡು ನಾನು ಇದೆಲ್ಲ ತೊಳ್ಕೊಂಡು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಮತ್ತು ತಿಂಡಿಗೆ ಬಂದುಬಿಡ್ತಾರೆ. ಆಮೇಲೆ ತಿಂಡಿಗೆ ಬಂದ ತಕ್ಷಣ ನೈವೇದ್ಯ ಆಗದೆ ತಿಂಡಿ ಕೊಡೋಕ್ಕೂ ಆಗೋದಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನಲ್ವ. ಸೊ ಹಾಗಾಗಿ ಏನು ಟೈಮಲ್ಲಿ ಏನು ಅಡ್ಜಸ್ಟ್ ಮಾಡ್ಬೋದು ಅಷ್ಟನ್ನು ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಮತ್ತು ಖಾರ ಪೊಂಗಲ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ ವಿಡಿಯೋ ನೋಡಿಕೊಂಡೆ ಹೇಗೆ ಮಾಡೋದು ಅಂತ. ನಾವು ಒಂದು ದಿವಸನೂ ಮಾಡಿಲ್ಲ, ಯಾವಾಗೂ ನಮ್ಮ ಮನೇಲಿ ಅದೆಲ್ಲ ತಿನ್ನಲ್ಲ. ಸೊ ಸಂಕ್ರಾಂತಿ ಅಂದರೆ ಖಾರ ಪೊಂಗಲ್ ಸ್ಪೆಷಲ್ ಅಲ್ವಾ. ಸೊ ಖಾರ ಪೊಂಗಲ್ ಮಾಡ್ಕೊತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ನಾನು ಯಾವುದನ್ನು ವೀಡಿಯೋಸ್ನ ಮಾಡ್ಕೊಳ್ಳಲ್ಲ. ಸೊ ಕ್ವಿಕ್ಕಾಗಿ ಎಲ್ಲದನ್ನು ಮಾಡ್ಕೊಂಡು ಬಿಡ್ತೀನಿ ಬೇಗ. ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಗೆಣಸು ತೊಗೊಂಡು ಬರ್ತಾಯಿದ್ರು. ಸೊ ಗೆಣಸೇ ನಮ್ಮ ಮನೇಲಿ ಬೇಯಿಸಿ ಅದೇ ಒಂದು ತಿಂಡಿ ಬೆಳಿಗ್ಗೆ. ಅದಕ್ಕೆ ಹಾಲು ಮತ್ತು ತುಪ್ಪ ಏನೋ ಹಾಕ್ಕೊಂಡು ತಿಂತಾಯಿದ್ರು. ನಾವು ತಿಂತಾ ಇರಲಿಲ್ಲ, ನಮ್ಮಪ್ಪ ನಮ್ಮಮ್ಮ ಅದೇ ತಿಂಡಿ ಅವರಿಗೆ. ಗೆಣಸನ್ನು ಬೇಯಿಸ್ಕೊಂಡು ತಿಂತಾಯಿದ್ರು. ಇವಾಗೂ ನನಗೆ ಗೆಣಸು ಅಂದರೆ ಇಷ್ಟ ಇಲ್ಲ, ಆದರೆ ಗೆಣಸು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ನಾನು ಈ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೇನೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂತ. ಇದು ಆ್ಯಕ್ಚುಲಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಓಕೆ, ಇದೇ ಲೋಟದಲ್ಲಿ ನಾನು ಅಕ್ಕಿನ ತೊಗೊಳ್ತೀನಿ. ಅದೇ ಲೋಟದ ಕ್ವಾಂಟಿಟಿಯಲ್ಲಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ವಿಷಲ್ ಹೊಡ್ಸ್ಕೊಳ್ತೇನೆ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಂತೆ. ಚೆಂದ ನೀರಷ್ಟು ಇಷ್ಟು ನೀರು ಹಾಕ್ತೀನಿ. ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಕಾಳು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಏನು ಐಡಿಯಾ ಇಲ್ವಲ್ಲ, ಸೊ ಹಾಗಾಗಿ ಏನಾಗ್ತಾ ಇದೆ, ಏನು ಜೋಡಿಸ್ಕೊಂಡಿಲ್ಲ. ಸೊ ಇದು ವಿಷಲ್ ಆಗೋಷ್ಟೊತ್ತಿಗೆ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಜೋಡಿಸ್ಕೊಳ್ಳೋಣ. ಕಾಳು ಮೆಣಸು, ಜೀರಿಗೆ, ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಗೋಡಂಬಿ ಇರಲಿಲ್ಲ, ಸೊ ಹಾಗಾಗಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಬೇಕು. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಳ್ತೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇಂಗ್ರೀಡಿಯೆಂಟ್ಸಲ್ಲಿ ಸೇರಿಸಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ಮುಗೀತು. ನಾನು ಅಂದ್ಕೊಂಡಿದ್ದು ಒಂದು, ನಾನು ಮಾಡಿರೋ ಅಡುಗೆನೇ ಇನ್ನೊಂದು. ಸೊ ಇವಾಗ ಪಟ ಅಂತ ದೇವ್ರ ಪೂಜೆನ ಮಾಡ್ಕೊಂಡು ಬಿಡ್ತೀನಿ. ಸೊ ಹಳೆ ಹೂವನ್ನೆಲ್ಲ ತೆಗ್ದು ದೇವ್ರ ಫೋಟೋನೆಲ್ಲ ಒರೆಸಿ ಕುಂಕುಮನ ಹಚ್ಕೊಳ್ಬೇಕು. ಮತ್ತು ನಾನು ಕಳಸನ ಇವತ್ತು ತೆಗಿತಾ ಇಲ್ಲ. ನಾವು ವಾರದಲ್ಲಿ ಒಂದು ಸಲ ಸಂಡೇ ಮಾತ್ರ ಕಳಸನ ಚೇಂಜ್ ಮಾಡೋದು. ಅದು ಬಿಟ್ಟು ದೀಪ, ಗಂಟೆ ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಹೂವು ಕೂಡ ಕಡಿಮೆ ಇತ್ತು. ಇಲ್ಲಿ ಹೂವನ್ನ ನಾನು ನೆನ್ನೆ ಕಟ್ಟಿದ್ದೆ, ತೋಟದಿಂದ ಕಿತ್ಕೊಂಡು ಬಂದಿದ್ದು. ಅದಷ್ಟೇ ಹೂವು, ಮತ್ತು ಯಾವುದು ಹೂವು ತರಿಸಲೇ ಇಲ್ಲ, ನನಗೂ ನೆನಪಾಗಲೇ ಇಲ್ಲ. ಇದೊಂದಲ್ಲೇ ಪೂಜೆನ ಮಾಡ್ಕೊಳ್ತೀನಿ. ಇದಾದಮೇಲೆ ಇದು ಚೆನ್ನಾಗಿ ಬೆಂದಿದೆ ಅಲ್ವಾ, ಇದಕ್ಕೆ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದ್ಸಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡೋದು. ಇದೆಷ್ಟು ಎಡವಟ್ಟಾಗ್ತಾಯಿದೆ ಅಂತ ಅಂದರೆ ಅರಿಶಿನ ಹಾಕಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೇಕು. ನಾವು ಇದರ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ.
ಆದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ನಮ್ಮ ಮಾವ ಅಲ್ಲೇ ತಿಂಡಿಗೆ ಬಂದುಬಿಟ್ರು. ಸೊ ಈಗ ಸಂಕ್ರಾಂತಿ ಕಾಳನ್ನ ಒಂದು ಪ್ಲೇಟಿಗೆ ಹಾಕಿ ಇದಕ್ಕೆ ಕಬ್ಬನ್ನ ಈ ರೀತಿ ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಫಸ್ಟೇ ಐಡಿಯಾ ಇರಲಿಲ್ಲ ವ್ಲಾಗ್ ಮಾಡಬೇಕು ಅಂತೆಲ್ಲ. ಸೊ ನಾನು ನೆನ್ನೆ ನೈಟು ಅಂದ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಪಲಾವು, ಪೊಂಗಲ್ಲು, ಪಾಯಸನ ಒಂದು ಬಾಳೆದೆಲೆಯಲ್ಲಿ ಇಟ್ಟು ನೈವೇದ್ಯನ ರೆಡಿ ಮಾಡಿದೆ. ಮಾವ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ದೇವ್ರ ಮುಂದೆ ಇಟ್ಟು ಅವರು ಪೂಜೆ ಮಾಡಿದ್ರು. ಆ್ಯಂಡ್ ನಾನು ಕೂಡ ಪೂಜೆನ ಮಾಡಿಕೊಂಡೆ. ಮೊದಲ ವರ್ಷ ನಮ್ಮ ಜೀವನ ಈ ವರ್ಷ ಚೆನ್ನಾಗಿರಲಿ ಅಂತ ನಾನು ತುಂಬಾ ಕೇಳ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದು ತುಂಬ ಆಸೆಗಳಿದೆ, ಅದನ್ನೆಲ್ಲ ಈ ವರ್ಷ ಬೇಗ ಈಡೇರಲಿ ಅಂತ ಕೇಳ್ಕೊತೀನಿ. ಹಾಗೇ ನನ್ನೆಲ್ಲ ವ್ಯೂವರ್ಸ್ಗಳ ಆಸೆ ಕೂಡ ಈ ವರ್ಷ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮ ಅವ್ರ ಮಕ್ಕಳು ಜಯವಾಳಪೋ ರಾಮ, ಅಯ್ಯೋಳು ಇದ್ದರ ಬಣಿ ಅಮ್ಮೋ ಇದ್ದರ ರಾಮ, ಗೂಣಿ ಬಸವ ರಾಮ. ಅಮ್ಮ ಕಾಯಿ ಕೊಟ್ಟರು, ಹಬ್ಬ ದಿವಸ ಸಂಕ್ರಾಂತಿ, ಹಬ್ಬ ದಿವಸ ರಾಮ. ಇದೆಲ್ಲ ಆದಮೇಲೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶೇಕು ಇದನ್ನು ತೊಗೊಂಡೆ. ಅದಾದಮೇಲೆ ನಾನಿಲ್ಲಿ ಸಾಂಬಾರಿಗೆ ಅಂತ ಉಪ್ಪು, ಅರಿಶಿನ, ನವಿಲುಕೋಸನ್ನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಯೋದೇ ತುಂಬ ಲೇಟು. ಕುಕ್ಕರಿಗೆ ಹಾಕೊಂಡು ಅಂದ್ಕೊಂಡೆ, ಬಟ್ ಚಿಕ್ಕ ಚಿಕ್ಕ ಪೀಸ್ ಮಾಡಿದಾರಲ್ವ, ಫುಲ್ ಬೆಂದು ಕಲಿಸ್ಕೊಂಡು ಹೋಗ್ಬಿಡುತ್ತೇನೋ ಅಂತ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟು ನನ್ನ ಹರ್ಬಲ್ ಲೈಫ್ ಪ್ರಾಡಕ್ಟಿಂದು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸಾರಿ ಫಾರ್ ತುಂಬ ಮಾತಾಡಬೇಕಾದ್ರೆ ತೊದಲು ಬಂದುಬಿಡುತ್ತೆ. ಆ್ಯಂಡ್ ಇದು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಲೋಟ ನೀರು ಕುಡಿಯೋಕ್ಕಿಂತ ಮುಂಚೆನೇ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು. ಆ್ಯಂಡ್ ನನ್ನ ಹೊಟ್ಟೆ ಬೊಜ್ಜು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ನಾನು ಎಕ್ಸ್ಪೆಷಲಿ ನಾನು ತೊಗೊಳ್ತಾ ಇರೋದೇ ಹೊಟ್ಟೆ ಬೊಜ್ಜು ಕಡಿಮೆ ಆಗಲಿ ಅಂತ. ನೋಡ್ತಾ ಇರ್ಬೋದು, ಆವಾಗ ತುಂಬ ಹೊಟ್ಟೆ ಕಾಣಿಸೋದು, ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ. ನಾನು ಇವತ್ತು ಮಾರ್ನಿಂಗ್ 65.5 ಏನೋ ಇದ್ದೀನಿ. ಇದು 2 ಡೇಸ್ ಬಿಫೋರು, ಅಂದರೆ ಫಸ್ಟ್ ಡೇಯಿಂದ ನಾನು ಚೆಕ್ ಮಾಡಿದ್ದು 66. ಅದಕ್ಕೂ ಮುಂಚೆಯಿಂದ ನಾನು 68 kg ಇದ್ದೆ. ಹರ್ಬಲ್ ಲೈಫ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಬಂದು ಅಫ್ರೆಶು. ಇದು ಅಫ್ರೆಶ್ ಅಂತ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ನಾನು ಸಂಜೆ ಟೈಮು ಇದನ್ನು ಕುಡಿತೀನಿ. ಇದು ಬೆಳಗ್ಗೆ ಮತ್ತು ಸಂಜೆ ಕುಡಿಯೋದು. ಇವಾಗ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಜನ. ಹೊರಗೆ ನಿಂತು ಮಾತಾಡೋದಕ್ಕಿಂತ ಒಳಗಡೆ ಬಂದು ಈ ಕಮಿಟಿ ಒಳಗೆ ಬಂದು ಅದನ್ನು ನೋಡಿದಾಗ ಅವರಿಗೆ ಅರ್ಥ ಆಗೋದು. ಹೊರಗಡೆ ಹಂಗಂತೆ ಹಿಂಗಂತೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಸೊ ನಾವು ಅಲ್ಲಿಂದ ನೆಗೆಟಿವ್ ಮಾತುಗಳನ್ನ ಕೇಳ್ಕೊಳ್ಬೋದು. ಆದರೆ ನಾವು ಆ ಕಮಿಟಿ ಒಳಗೆ ಹೋಗಿ ಅಲ್ಲಿ ಏನಾಗಿದೆ, ಎಷ್ಟು ಜನ ತೊಗೊತಾ ಇದ್ದಾರೆ, ಎಷ್ಟು ವರ್ಷದಿಂದ ತೊಗೊತಾ ಇದ್ದಾರೆ, ಅವ್ರ ಬಾಡಿ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಮತ್ತು ಅವ್ರ ಆರೋಗ್ಯ ಹೇಗೆ ಚೆನ್ನಾಗಾಗಿದೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಅಲ್ಲಿ ಹೇಳ್ತಾರೆ. ಸೊ ಜನ ಹೊರಗಡೆಯಿಂದ ನಿಂತ್ಕೊಂಡು ಹಂಗಂತೆ ಹಿಂಗಂತೆ ಅನ್ನೋದಕ್ಕಿಂತ, ಸೊ ನೀವು ನಿಮಗೆ ನಂಬಿಕೆ ಇದ್ದರೆ ಒಳಗಡೆ ಬಂದು ಅದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅವರು ಅಲ್ಲಿ ಶೇಕು ಮತ್ತು ಫ್ರೆಶ್ ಎಲ್ಲ ಕೊಡ್ತಾರೆ. ಅದನ್ನು ಕುಡಿದು ನಿಮಗೆ ಆ ಡೇ ಹೇಗಿರುತ್ತೆ ಅನ್ನೋದು ಕೂಡ ಕೇಳ್ತಾರೆ. ಒಂದು ಕಮಿಟಿ ಇದೆ, ಒಂದು ಸಂಜೆ ಮತ್ತು ಮಾರ್ನಿಂಗು ಮೀಟಿಂಗ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು. ಮತ್ತು ನಮಗೆ ಒಬ್ಬರು ಕೋಚ್ ಅಂತ ಇರ್ತಾರೆ, ಅವರು ನಮಗೆ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಏನೇನು ಊಟ ಮಾಡಬೇಕು, ಏನೇನು ತಿನ್ನಬಾರ್ದು, ಯಾವಾಗ ಟೈಮ್ ಕರೆಕ್ಟಾಗಿ ಶೇಕು ಮತ್ತು ಫ್ರೆಶ್ನ ಕುಡಿಬೇಕು ಅನ್ನೋದು ಎಲ್ಲದನ್ನು ಹೇಳ್ತಾರೆ. ನೀರೊಳಗೆ ಇಳ್ದಾಗೆ ಅದ್ರ ಆಳ ಗೊತ್ತಾಗೋದು ಅಂತ ಹೇಳ್ತಾರಲ್ವ, ಸೇಮ್ ಇದು ಕೂಡ. ಇದ್ರ ಒಳಗೆ ನಾವು ಬಂದು ಇದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದು. ಸೊ ನಾನು ಇದನ್ನು ನಂಬಿ 100% ನಂಬಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಏನು ಕಮೆಂಟೆಲ್ಲ ಹಾಕೊಳ್ಬೋದು, ಆದರೆ ನೀವು ಇದ್ರ ಬಗ್ಗೆ ಕೇಳಬೇಕು ಅಂದರೂ ಕೂಡ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದೊಂದು ಗ್ಲಾಸು, ಈ ಗ್ಲಾಸ್ ತುಂಬ ಮಾಡ್ಕೊಂಡು ಕುಡಿಯೋದು. ಸೊ ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಬೇಕು. ಒಂದು ನಿಮಿಷ, ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದರೂ ಸಾಕು. ನಾನು ತುಂಬ ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಲ್ಲ. ನೀರು ಗ್ಯಾಸ್ ಮೇಲೆ ಇಟ್ಟು ನಾನು ಇದನ್ನು ಹಾಕ್ಕೊಳ್ತೀನಿ. ಸೊ ಇದು ಈ ರೀತಿಯಾಗಿರುತ್ತೆ, ಖಾಲಿ ಆಗಿದೆ, ನೆಕ್ಸ್ಟ್ ಆರ್ಡ್ರ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿರುತ್ತೆ. ಇದರಲ್ಲಿ 1 ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನಾವು 2 ಸ್ಪೂನ್ ಹಾಕ್ಕೊಳ್ಬೇಕು ಡೈಲಿ. ಸೊ 2 ಸ್ಪೂನ್ ಎಲ್ಲಾದರೂ ಹೊರಗಡೆ ಕ್ಯಾರಿ ಮಾಡ್ಕೊಳ್ಬೋದು, ತಣ್ಣೀರಲ್ಲಿ ಬೇಕಾದ್ರೂ ಕುಡ್ಕೊಳ್ಬೋದು. ಸೊ ಬಿಸಿ ಬಿಸಿ ನೀರನ್ನ ಕುಡಿಯೋದ್ರಿಂದ
ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆ ಮತ್ತು ನಮ್ಮ ಬಾಡಿಲಿರೋ ಕೊಬ್ಬನ್ನ ಕರಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನೀರು ಕಾದಿದೆ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಹೋಗ್ತಾ ಹೋಗ್ತಾ ಕಲರ್ ಬರುತ್ತೆ. ಇದು ಜಿಂಜರಿಂದು, ಇದರಲ್ಲಿ ಸುಮಾರಷ್ಟು ಫ್ಲೇವರ್ಸ್ಗಳಿದೆ. ಇದನ್ನು ಕುಡಿತಾ ನಾನು ಮೇಲ್ಗಡೆ ವಾಕ್ ಮಾಡ್ಕೊಂಡು ಬರ್ತೀನಿ. ಹೋಗೋಣ ಬನ್ನಿ ಮೇಲೆ. ವಾಕ್ ಮಾಡ್ತೀನಿ ಅಂತ ಇಲ್ಲಿ ಕುತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತೀರಾ. ಸೊ ಇದು ಫ್ರೆಶ್ನ ಕುಡಿತಾ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊತೀನಿ ಮತ್ತು ವಾಕ್ ಮಾಡ್ತೀನಿ. ಆಮೇಲೆ ಏನಾದರೂ ಎಡಿಟಿಂಗ್ ಏನಾದರೂ ಇದ್ದರೆ ನಾನು ಇಲ್ಲೇ ಎಡಿಟ್ ಮಾಡ್ಕೊತೀನಿ. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಮೇಲ್ಗಡೆ ಬಂದಾಗ ಇಲ್ಲಿನ ಗಾಳಿಗೆ, ಇಲ್ಲಿನ ವಾತಾವರಣಕ್ಕೆ ತುಂಬ ಒಂಥರ ಫ್ರೆಶ್ ಫೀಲ್ ಅಂತ ಸಿಗುತ್ತೆ ನನಗೆ. ಚೆನ್ನಾಗಿ ಅನಿಸುತ್ತೆ. ಸೊ ಅಂದರೆ ಇಲ್ಲಿ ಟೆರೆಸ್ಗಿಂತ ಮೇಲೆ ನಾವು ಇರೋದ್ರಿಂದ ಅಕ್ಕಪಕ್ಕ ಯಾವುದೇ ಟೆರೆಸ್ಗಳಲ್ಲಿ ಯಾರೂ ಬರೋದಿಲ್ಲ. ಸೊ ನಾನು ಕಾಣಿಸಲ್ಲ. ಸೊ ವಾಕ್ ಮಾಡ್ಕೊಬೋದು ಮತ್ತು ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಬಟ್ ಎಕ್ಸಸೈಸ್ ಎಲ್ಲ ಮಾಡೋದಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಅಲ್ಲಿ ಆಚೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದು ಚೆನ್ನಾಗಾಗಲ್ಲ. ಆ್ಯಂಡ್ ನಾನು ಜುಂಬಾ ಡ್ಯಾನ್ಸ್ ಕೂಡ ಮಾಡ್ತೀನಿ ಮನೆ ಒಳಗೆ. ಸೊ ಅದನ್ನು ಕ್ಲಿಪ್ ಕೂಡ ಹಾಕ್ತೀನಿ ನೋಡಿ. ಈ ಜುಂಬಾ ಡ್ಯಾನ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಈಸಿ ಸ್ಟೆಪ್ ಇರುತ್ತೆ. ಸೊ ನಾವು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಡ್ಯಾನ್ಸಿಂದನೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನಾವು. ಆಮೇಲೆ ತುಂಬಾ ಖುಷಿಯಾಗಿರ್ತೀವಿ ಆ ದಿನ ನಾವೊಂದು ಡ್ಯಾನ್ಸ್ ಮಾಡಿದ್ದೀವಿ ಅಂತ ಅಂದರೆ. ಅದು ಒಂಥರ ತುಂಬ ಖುಷಿ ಮೂಮೆಂಟ್ ಅಂತ ಸಿಗುತ್ತೆ ನಮಗೆ. ಸೊ ಅಷ್ಟೊಂದು ಇನ್ನೂ ಕೈ ಕಾಲೆಲ್ಲ ಆಡಿಸಲ್ಲ ನಾನು. ಸೊ ಹಾಗೆ ಜಸ್ಟ್ ಡ್ಯಾನ್ಸ್ ಮಾಡ್ತೀನಿ. ನನಗೆ ಡ್ಯಾನ್ಸ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ಜಸ್ಟ್ ಮಾಡ್ಕೊತೀನಿ. ಸಂಜೆ ಟೈಮ್ ಮನೇಲಿ ಯಾರೂ ಇರಲ್ವಲ್ಲ, ಆವಾಗ ಡೋರ್ ಲಾಕ್ ಮಾಡಿಕೊಂಡು ಮಾರ್ನಿಂಗ್ ಬೇಗ ಎದ್ದು ಒಂದು ಫ್ರೆಶ್ ಕುಡ್ದು ನಾನು ಇದನ್ನು ಒಂದು 20 ಮಿನಿಟ್ಸ್ ಮಾಡಿದ್ರೂ ಸಾಕು ಅಂತ ಅನಿಸುತ್ತೆ. ಸೊ ಎಷ್ಟೋ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಒಂದೇ ದಿನ ನಾವು ಅರ್ಧ ಗಂಟೆ ಡ್ಯಾನ್ಸ್ ಮಾಡೋಕ್ಕಾಗೋದೇ ಇಲ್ಲ. 5 ಮಿನಿಟ್ಸು 10 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಅದು ಒಂಥರ ನಮಗೆ ಸುಸ್ತು ಅನಿಸ್ಬಿಡುತ್ತೆ ಸ್ಟಾರ್ಟಿಂಗ್ ಮಾಡಿದಾಗ. ನಾನು ಒಂದು 10 ನಿಮಿಷ ಮಾಡ್ತೀನಿ ಅಷ್ಟೇ. ನೈಟ್ ಶೇಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. 6:30 7:30 ತನಕ ನಮಗೆ ಮೀಟಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ಅಟೆಂಡ್ ಮಾಡಿದ್ಮೇಲೆ 7:30ಗೆ ಶೇಕ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ 3 ಥರ ಡಬ್ಬ ಇದೆ. ಒಂದು ಶೇಕ್ ಮೇಟು, ಒಂದು ಫಾರ್ಮುಲಾ, ಇನ್ನೊಂದು ಪ್ರೋಟೀನ್ ಪೌಡರ್. ಸೊ ಇದನ್ನು ಹಾಕ್ಕೊಂಡು ಹೇಗೆ ನಾವು ಶೇಕ್ನ ಮಾಡ್ಕೊಳ್ಳೋದು ಅಂತ. ಬೆಳಗ್ಗೆ ಒಂದು ಶೇಕ್ ಕುಡಿದ್ರೆ ಆಯಿತು, ಮತ್ತು ಏನೂ ತಿನ್ನಲ್ಲ. ನೆಕ್ಸ್ಟು ಮಧ್ಯಾಹ್ನ ಊಟ, ಅದಾದಮೇಲೆ ನೈಟ್ ಶೇಕು. ನೈಟ್ ಕೂಡ 1 ಲೋಟ ಶೇಕ್ ಕುಡಿದ್ರೆ ಮತ್ತೆ ಏನೂ ಊಟ ಇಲ್ಲ. ಸೊ ಇದನ್ನು ನಮ್ಮದು ಐಡಲ್ ವೆಯ್ಟಿಗೆ ಬರೋವರೆಗೂ ನಾವು ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಬಂದು ನಾನಿಲ್ಲಿ ಕೋಲ್ಡ್ ವಾಟರ್ನ ಹಾಕ್ಕೊಳ್ತೇನೆ. 300 ml ವಾಟರ್ನ ಹಾಕ್ಕೊಳ್ಬೇಕು. ಡೈಲಿ ನನಗೆ ಅದು ರೂಢಿಯಾಗಿದೆ ಅಲ್ವಾ. ಸೊ ಎಷ್ಟು ಹಾಕ್ಬೋದು ಅಂತ ಅದು ಬಂದು ಅಂದಾಜು ಮೇಲೆ ಹಾಕ್ಕೊಳ್ತೀನಿ. ಅಂದರೆ ಅಲ್ಲಿ ಜಾರ್ ಇದೆ ಅಲ್ವಾ, ಅದರದ್ದು ಇದ್ರ ತನಕ ನನಗೆ ಅಳತೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಕೂಡ ಮೆಜರ್ಮೆಂಟ್ ಇದೆ. ಆ್ಯಂಡ್ ಕೋಲ್ಡ್ ವಾಟರಲ್ಲಿ ಹಾಕ್ಕೊಂಡು ನಾವು ಶೇಕ್ ಮಾಡ್ಕೊಳ್ಳೋದ್ರಿಂದ ಶೇಕ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಐಸ್ ಕ್ರೀಮ್ ತಿಂದೋ ಥರ ಇರುತ್ತೆ. ಸೊ ಹಾಗಾಗಿ ಈಗ ನಾನಿಲ್ಲಿ ಶೇಕ್ ಮೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಶೇಕ್ ಮೇಟ್ ಅಂದರೆ ಇದು ಹಾಲಿನ ಪೌಡ್ರು, ಹಾಲು ಥರ ವರ್ಕ್ ಮಾಡುತ್ತಂತೆ. ಸೊ ಇದನ್ನು 1 ಸ್ಪೂನ್ ಇಲ್ಲ ಅಂದರೆ 1.5 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ತಿಕ್ನೆಸ್ಸಿಗೆ ಅಂತ 1.5 ಸ್ಪೂನ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಫಾರ್ಮುಲಾನೇ ಮೇಯ್ನ್ ಇಂಪಾರ್ಟೆಂಟು ಶೇಕಿಗೆ. ಇದರಲ್ಲಿ ಸಾಕಷ್ಟು ಫ್ಲೇವರ್ಸ್ಗಳಿದೆ ಸುಮಾರು. ನಾನು ಲಾಸ್ಟ್ ಟೈಮ್ ವೆನಿಲಾ ಫ್ಲೇವರ್ನ ಟೇಸ್ಟ್ ಮಾಡಿದ್ದೆ. ಇವಾಗ ಕುಲ್ಫಿ ಫ್ಲೇವರ್ನ ತೊಗೊಂಡಿದ್ದೀನಿ. ಇದಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಇದು 3 ಸ್ಪೂನ್ ಹಾಕ್ಕೊಳ್ಬೇಕು. ಸೊ ಇದರಲ್ಲೇ ಇರೋದು ಮೇಯ್ನಾಗಿ ನಮ್ಮ ಹೆಲ್ತು, ವೆಲ್ತು, ವೆಯ್ಟು ಮ್ಯಾನೇಜ್ಮೆಂಟ್ ಎಲ್ಲ ಫಾರ್ಮುಲಾದಲ್ಲೇ ಇದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೋಟೀನ್ ಪೌಡರ್. ಪ್ರೋಟೀನ್ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ನಾವು ಮೊಟ್ಟೆ, ಹೆಸರು ಕಾಳು ಈ ಥರದ್ರಲ್ಲೆಲ್ಲ ಪ್ರೋಟೀನ್ನ
ಹುಡುಕ್ತೀವಿ. ಸೊ ಪ್ರೋಟೀನ್ ಪೌಡರ್ ಕೂಡ ನಮಗೆ ಯೂಸ್ ಆಗುತ್ತೆ. ಸೊ ಇದು ಕೂಡ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವು ಮೂರನ್ನು ಹಾಕಿ ಈಗ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಜಸ್ಟ್ ಒಂದು 5 ಸೆಕೆಂಡ್ಸ್ ಅದನ್ನು ಬ್ಲೆಂಡ್ ಮಾಡಿದ್ರೆ ಆಯಿತು. ಆಮೇಲೆ ಒಂದು ಸ್ವಲ್ಪ ಲಾಂಗಾಗಿ ಮಿಕ್ಸಿನ ಬ್ಲೆಂಡ್ ಮಾಡಿಕೊಂಡ್ರೆ ಶೇಕ್ ರೆಡಿ ಆಗುತ್ತೆ. ನಾನು ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅಂದರೆ ನಾನು 68 kg ಇದ್ದೆ, ಈಗ 65 ಸಮಥಿಂಗ್ ಇದ್ದೀನಿ. ಸೊ ನಂದು ಒಂದು 3 kg ಅಂತ ಇಟ್ಕೊಬೋದು. 10 ಡೇಸಲ್ಲಿ ನಾನು 3 kg ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟು, ತಿಂಡಿ ಥರ ವರ್ಕ್ ಮಾಡುತ್ತೆ. ನೈಟು ಡೇ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಮಧ್ಯ ಏನಾದರೂ ಹೊಟ್ಟೆ ಹಶ್ವಾದರೆ ಕ್ಯಾರೆಟು ಮತ್ತು ಕುಕುಂಬರ್ನ ತಿಂತೀನಿ. ಸೊ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೊಸದಾಗಿ ನಾವು ತೊಗೊಬೇಕಾದ್ರೆ ಹೊಟ್ಟೆ ಹಶ್ವಾಗುತ್ತೆ, ಏನಾದರೂ ತಿನ್ನಬೇಕು ಅನಿಸುತ್ತೆ. ಅದೇ ರೂಢಿ ಆದಮೇಲೆ ಏನೂ ಅನಿಸಲ್ಲ. ಅಂದರೆ ನಮ್ಮದು ಒಂದು ಗೋಲ್ ಇರುತ್ತೆ, ನಾವು ವೆಯ್ಟ್ ಲಾಸ್ ಆಗಲೇಬೇಕು, ನಾವು ಇಷ್ಟು kg ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.